ಗೋಡ್ ಇನ್ನೊಮ್ಮೆ ಹಾಗಲಕಾಯಿ ಹೆಸರು ಕುಂಬಳಕಾಯಿ ಹೆಸರು ರೆಕ್ಕೆ ಇರುವುದು ಬಸಿರು ನಾ ಹೇಳುವುದು ಜಗದೀಶ್ ಅವರ ಹೆಸರು. ಮುತ್ತೈದೆಯರ ಮೂಗಿನಲ್ಲಿ ಇರುವುದು ಮುತ್ತಿನ ನತ್ತು. ಶಂಕರ ಅವರ ಹೆಸರು ಹೇಳುವನು ಮಧ್ಯಾಹ್ನದ ಹೊತ್ತು. ಗುಡ್. ಈಶ್ವರ್ 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 ಈಶ್ವರ್. ಹಾಗಲಕಾಯಿ ಹೆಸರು ಕುಂಬಳಕಾಯಿ ಕುಸಿರು ರೇವತಿ ಇರುವುದು ಬಸಿರು ನಾ ಹೇಳುವನು ಜಗದೀಶ್ ಅವರ ಹೆಸರು. ಬ್ಯಾಡ್ರಿ ಗಡಬಡಿಸ್ಬ್ಯಾಡ್ರಿ. ಹಾ ಹೇಳ್ರಿ. ಎಸ್. ಹಾಡುವುದು ಚಂದ, ಕುಡಿಯುವುದು ಚಂದ. ಉದಯ ಅವರ ಹೆಸರು ಹೇಳೋದು ನನಗೆ ಚಂದ. ಕರಿ ಕರಿ ಕರಿಮಣಿ ಜೋಡು ಎಳಿ ಪೋಡಿಸು ಕೊಳ್ಳುವುದರಿಂದ ನನ್ನ ಪತಿವ್ರತ ದೂರು ಸಾಗಲಿದ್ದು. ಬಸವರಾಜರ ಹೆಸರು ಹೇಳಲು ನನ್ನ ಬಾಳು ಹೋಗುವಾಗಲಿದ್ದು. ಇರುವುದು ಕಮಲದಲ್ಲಿ, ಕಮಲವಿರುವುದು ಸರೋವರದಲ್ಲಿ, ಶಂಕರ ಅವರ ತೇಜ ಇರುವುದು ನನ್ನ ಕುಂಕುಮದಲ್ಲಿ. ಜ್ಯೋತಿಯ ಕೈಯಲ್ಲಿರುವುದು ವೀಣೆ, ಅದರಿಂದ ಹೊರಡುವುದು ಮಂಜುಳ ವಾಣಿ. ಗುರುರಾಜರ ಮಾತೆ ನನಗೆ ಅಮೃತವಾಣಿ. ಬೆಪ್ಪ ಹಾಕಿದರೆ ಹಾಲು ಮೊಸರ, ಬೀಜ ಬಿತ್ತಿದರೆ ಹೊಲ ಹಸಿರ. ನಾನು ಹೇಳುವೆನು ಶಂಕರವರ ಹೆಸರ. ಹಸಿರಾಗುವುದು ಮಗುವ ಹೆರುವುದು ಹೆಣ್ಣಿನ ಮಧುರವಾದ ಕ್ಷಣ ಹೆಣ್ಣಿನ ಬಾಳಿನಲ್ಲಿ. ಮಗುವೊಂದು ಆಡಲಿ ರೇವತಿ ಮಡಿಲಿನಲ್ಲಿ. ಶಿವಾನಂದರ ಹೆಸರು ಹೇಳುವ ಸೌಭಾಗ್ಯ ನನಗಿರಲಿ. ನಮ್ಮ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಹೀಗೇ ಇರಲಿ. ಹೀಗೆ ಪದ್ಮಾವತಿಗೆ ತಕ್ಕ ವರನಾರೆಂದು ಚಿಂತೆಯಲ್ಲಿ ಚಲವಿಚಲವಾಗಿತ್ತು ಆಕಾಶರಾಜನ ಮನಸ್ಸು. ಆಗ ಸುಖಮನಿಗಳ ವಚವನಾಲಿಸಿ ಶ್ರೀನಿವಾಸನಿಗೆ ಕೊಟ್ಟು ಪಡೆದ ಯಶಸ್ಸು. ಗುರುರಾಜರ ಹೆಸರು ಹೇಳುವೆನು ಹೊರಳಿಸಿರಿ ಇತ್ತ ನಿಮ್ಮ ಮನಸ್ಸು.